ಕರ್ನಾಟಕದ ಈ ನಮ್ಮ ದೃಶ್ಯ ಮಾಧ್ಯಮಕ್ಕೆ ಡಿಜಿಟಲ್ ಚಾನೆಲ್ಗಳ ಪೈಕಿ ಇವತ್ತು ಮತ್ತೊಂದು ಹೊಸ ಒಂದು ಮಾಧ್ಯಮ ಪ್ರವೇಶ ಮಾಡ್ತಾ ಇರೋದು ಸಂತೋಷ. ಹೆಸರೇ ಸ್ಪೀಡ್ ಅಂತ. ಸೊ ಸ್ಪೀಡ್ ಅನ್ನೋದು ಸುದ್ದಿಯನ್ನು ವೇಗವಾಗಿ ಕೊಡಬೇಕು, ಸುದ್ದಿಯನ್ನು ನಿಖರವಾಗಿ ಕೊಡಬೇಕು, ಸುದ್ದಿಯನ್ನು ಸತ್ಯನಿಷ್ಠುರವಾಗಿ ಕೊಡಬೇಕು ಅಂತ ಒಂದು ಏನು ಭಾವನೆ ಇಟ್ಕೊಂಡು ಸ್ಪೀಡ್ ಚಾನೆಲ್ ಇವತ್ತು ಶುರು ಆಗ್ತಾ ಇದೆ. ಅದಕ್ಕೆ ಶುಭವನ್ನು ಕೋರ್ತೇನೆ. ಜನರ ಮನಸ್ಸನ್ನು ಅದು ಆರೋಗ್ಯಕರ ಒಂದು ಸ್ಟೋರೀಸಿಂದ, ಆರೋಗ್ಯಕರ ವರದಿಗಳಿಂದ ಜನರ ಮನಸ್ಸನ್ನು ಗೆಲ್ಲಲಿ ಅಂತ ನಾನು ಆಶಿಸ್ತೇನೆ. ಸ್ಪೀಡ್ ನ್ಯೂಸ್ ಕನ್ನಡ ಈ ಚಾನೆಲ್ ಪ್ರಾರಂಭ ಆಗ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ತುಂಬ ಒಳ್ಳೆಯದು. 16 ಟಿ ವಿ ಚಾನೆಲ್ ಈಗಾಗಲೇ ಇದ್ದಾವೆ. ಅದರ ಮಧ್ಯೆ ನೀವು ಕೂಡ ಕಾಂಪಿಟೇಷನ್ ದೃಷ್ಟಿಯಿಂದ, ಸ್ಪರ್ಧೆಯ ದೃಷ್ಟಿಯಿಂದ ನೀವು ಬರ್ತಾಯಿದ್ದೀರಿ. ನಿಮ್ಮಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುತ್ತೆ ಮತ್ತು ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಅನ್ನೋ ಅಪೇಕ್ಷೆ ಇದೆ. ಮತ್ತು ಇದರ ಸಂಪಾದಕರು ಕೂಡ ನನಗೆ ವೈಯಕ್ತಿಕ ಪರಿಚಯ ಇರತಕ್ಕಂಥವ್ರು, ಹಳೆಯ ಪತ್ರಕರ್ತರು, ಅನುಭವಶಾಲಿಗಳು. ಅವ್ರ ನೇತೃತ್ವದಲ್ಲಿ ಇದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇದೆ. ಮತ್ತು ಈ ಚಾನಲ್ಗೆ ನಾನು ನನ್ನ ಕಡೆಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಭಾಳಷ್ಟು ವಿಶೇಷವಾಗಿ ನಮ್ಮ ಸ್ವೀಟ್ ಚಾನಲಿಗೆ ಭಾಳ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕಂದರೆ ಈ ರಾಜ್ಯದಲ್ಲಿ ಅದೇನೋ ಪರಮಾತ್ಮ ಎಳ್ಕೊಂಡು ಕೊಟ್ಟರೆ ಚಾನಲ್ ಇನ್ನೊಂದು ಕೊಂಡಂತ ಕೂಡ ಜನ ಭಾವಿಸ್ತಾ ಇದ್ದಾರೆ ಈ ದೇಶದಲ್ಲಿ. ಆದರೆ ಚಾನಲಲ್ಲಿ ಇರೋಂಥ 3ನೇ ಕೊಂಡಂದರೆ ಆಲ್ ಚಾನಲ್ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಸತ್ಯನ ಹೊರಗೆ ತರೋದು ಇವತ್ತು ಎಲ್ಲ ಕಡೆಗೆ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಚಾನಲ್ಗಳು ಕಣ್ಣಿಲ್ದರೆ ಕೊಂಡು ಕೊಡೋಂಥ ಕೆಲಸ ಇವತ್ತು ಎಲ್ಲ ಚಾನಲ್ಗಳು ಮಾಡ್ತಾರೆ. ಆದರೆ ಈ ಚಾನಲ್ ಎಲ್ಲ ಅಧ್ಯಕ್ಷರು ಭಾಳಷ್ಟು ನಾಳೆ ಜನವರಿಯಲ್ಲಿ ಉದ್ಘಾಟನೆ ಆಗ್ತೈತಿ. ಎಲ್ಲ ಸದಸ್ಯರಿಗೆ, ಗೌರವಿತ ಅಧ್ಯಕ್ಷರಿಗೆ, ಟೋಟಲ್ ಅವರು ಎಲ್ಲ ಸದಸ್ಯರಿಗೆ ಕೂಡ ಅಭಿನಂದನೆ ಹೇಳುತ್ತೆ. ಯಾಕಂದ್ರೆ ಚಾನಲ್ ತುಂಬ ಯಶಸ್ವಿಯಾಗಿ ಕೆಲಸ ಮಾಡಲಿ. ಭಾಳಷ್ಟು ಚಾನಲ್ ಬಗ್ಗೆ ಕೂಡ ಮಂದಿ ಭಾಳ ಕವರ್ದು ನೋಡೋಂಥ ಕೆಲಸ ಅಲ್ಲಿ ಆಗ್ತಾಯಿದ್ದಾರೆ. ಇನ್ನು ನೆಕ್ಸ್ಟು ನಾಳು ಜನವರಿಲಿದ್ದ ಭಾಳಷ್ಟು ಚಾನಲ್ ತುಂಬ ಯಶಸ್ವಿಯಾಗಿ ರಾಜ್ಯದಲ್ಲಿ ಸಾರ್ವಜನಿಕರ ಕೆಲಸ ಮಾಡಲು, ಸಾರ್ವಜನಿಕರ ಸೇವೆ ಮಾಡಲಿ. ಚಾನಲ್ ಅಂದಗಳಿಗೆ ಬಿಟ್ಟು ತೋರಿಸೋದ್ರಿಂದಲ್ಲ, ಸಾರ್ವಜನಿಕರ ಸತ್ಯನ ಹೊರಗೆ ತಂದು ಸಾರ್ವಜನಿಕರ ಸೇವೆ ಮಾಡಿದ್ರೆ ಮಾತ್ರ ಜನರ ದೃಷ್ಟಿ ಚಾನಲ್ ಕಡೆ ಹೋಗ್ತೈತಿ. ಆ ಕೆಲಸ ಎಲ್ಲ ಆ ಚಾನಲ್ಗಿರೋಂಥ ಎಲ್ಲರ ಪದಾಧಿಕಾರಿ ಸೇವೆ ಮಾಡಿ ಜನರಿಗೆ ನೆರವಾಗಲಂತೇಳಿ ಅವ್ರ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿ. ಸ್ಪೀಡ್ ನ್ಯೂಸು ಈಗ ಭಾಳ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ. ಜನರಿಗೆ ಬೇಕಾಗಿರುವಂಥ ಒಂದು ನ್ಯೂಸ್ ಏನಿದೆ ಅದು ಜನರವರೆಗೆ ತಲುಪಿಸ್ತಾ ಇದ್ದೀರಿ ನೀವು. ಈಗ ಸ್ಯಾಟಿಲೈಟ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂಥರ ನಿಮಗೆ ಪ್ರಮೋಷನ್ ಇದ್ದ ಹಾಗೆ. ಇವತ್ತು ಮಾಧ್ಯಮ ಇಲ್ಲ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಜಗತ್ತು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂಬಾನಿ ಹೇಳಿದರು, ಜಗತ್ತು ಮೇರಿ ಮುಠ್ಠಿ ಮೇ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ನಿಮ್ಮ ಮುಖಾಂತರ ಹೋಗುವುದು ಜನರಲ್ಲಿ ಸಾಕಷ್ಟು ಬದಲಾವಣೆ, ಕ್ರಾಂತಿ ತರುತ್ತೆ. ಶಾಂತಿ ಮತ್ತು ಸೌಹಾರ್ದತೆ ಜನರಲ್ಲಿ ಉಂಟಾಗುತ್ತೆ. ಎಲ್ಲವರಿಗೆ ಶಾಂತಿ ಮತ್ತು ಸೌಹಾರ್ದತೆ ಯಾವುದೇ ಒಂದು ಜಾಗದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ರಾಷ್ಟ್ರದಲ್ಲಿ ಇರುವುದಿಲ್ಲ. ಅಲ್ಲಿವರೆಗೆ ನಾವು ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ನೀವೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದೀರಾ. ನಾನು ತಮಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ತಮಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತೇನೆ.